ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಕನ್ನಡ ಭಾಗ 33. ಈ ಹಿಂದೆ ನಾವು 32 ಭಾಗಗಳ ಒಂದು ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಆ ಲಿಂಕನ್ನು ತಾವು ನೋಡ್ಬೋದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಮಾನಾರ್ಥಕ ಪದಗಳು. 1, ವಾಹಿನಿ. ವಾಹಿನಿ ಅಂದರೆ ನದಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 2, ವಿಕಸನ. ವಿಕಸನ ಆಗೋದು ಅಂದರೆ ಒಂದು ಹಿಗ್ಗುವಿಕೆ ಅಥವಾ ಅರಳುವಿಕೆ. ಅರಳುವಿಕೆಯನ್ನು ಮೊಗ್ಗಿನಿಂದ ಏನು ಹೂವು ಅರಳುತ್ತೋ ಅದು ಕೂಡ ವಿಕಸನ. ಓಕೆ, ಒಂದು ಸಣ್ಣ ಎಕ್ಸಾಂಪಲ್ ಅದು. 3, ವಿಘ್ನ. ವಿಘ್ನ ಅಂದರೆ ತೊಂದರೆ. ವಿಘ್ನ ನಿವಾರಕ ಅಂದರೆ ವಿನಾಯಕ. ಓಕೆ. 4, ವಿಜಯತೆ. ವಿಜಯತೆ ಅಂದರೆ ಗೆಲುವಾಗಲಿ. ಓಕೆ. 5, ವಿದ್ರುಮ. ವಿದ್ರುಮ ಅಂದ್ರೆ ಮರ ಒಂದರ್ಥ, ಇನ್ನೊಂದರ್ಥ ಹವಳ. ಓಕೆ. 6, ವಿಧಾಯಕ್. ವಿಧಾಯಕ ಅಂದರೆ ರಚನಾತ್ಮಕವಾಗಿ ಅಥವಾ ರಚನಾತ್ಮಕ ಅಂತ. 7, ವಿಧೇಯತೆ. ವಿಧೇಯತೆಯಿಂದ ಇರೋದು ಅಂದರೆ ನಮ್ರತೆಯಿಂದ ಇರೋದು. 8, ವಿನಯ. ವಿನಯ ಅಂದರೆ ಹೇಳಿದಂತೆ ನಡೆವ. ವಿನಯ ತುಂಬ ವಿಧೇಯನಾಗಿದ್ದಾನೆ, ತುಂಬ ವಿನಯನಾಗಿದ್ದಾನೆ. ವಿನಯ ಅಂದರೆ ಹೇಳಿದಂತೆ ನಡೆವ. ಓಕೆ. 9, ವಿನೋದ. ವಿನೋದ ಅಂದರೆ ಆನಂದ, ಉತ್ಸಾಹ, ಸಂಭ್ರಮ ಅಂತ. 10, ವಿನೋದ ಇನ್ನೊಂದರ್ಥ ಹಾಸ್ಯ. 11, ವಿಪುಲ. ವಿಪುಲ ಅಂದರೆ ವಿಪುಲ ಅವಕಾಶಗಳಿವೆ. ಈಗ ಬಂದುಬಿಟ್ಟು ಇಂಟರ್ನೆಟ್ ಜಗತ್ತಿನಲ್ಲಿ ವಿಪುಲ ಅವಕಾಶಗಳು. ವಿಪುಲ ಅವಕಾಶ ಅಂದರೆ ಹೆಚ್ಚು ಅಥವಾ ಜಾಸ್ತಿ ಅಂತ. 12, ವಿಪ್ರ. ವಿಪ್ರ ಅಂದರೆ ಬ್ರಾಹ್ಮಣ. 13, ವಿಪ್ಲವ. ವಿಪ್ಲವ ಅಂದರೆ ಆಂದೋಲನ ಅಥವಾ ಕ್ರಾಂತಿ ಅಂತ. 14, ವಿಬುಧ. ವಿಬುಧ ಅಂದರೆ ಪಂಡಿತ, ವಿದ್ವಾಂಸ, ಸುರ, ದೇವತೆ. ಓಕೆ. 15, ವಿಭಜನೆ. ವಿಭಜನೆ ಆಗೋದಂದರೆ ವಿಂಗಡಣೆ ಆಗೋದು ಅಥವಾ ಬೇರ್ಪಡಿಸುವಿಕೆ. 16, ವಿಭು. ವಿಭು ಅಂದರೆ ಪ್ರಭು, ರಾಜ. ಓಕೆ. 17, ವಿರಂಚಿ. ವಿರಂಚಿ ಅಂದರೆ ಬ್ರಹ್ಮ ಅಥವಾ ಅಜ. 18, ವಿರಕ್ತಿ. ವಿರಕ್ತಿ ಅಂದರೆ ವೈರಾಗ್ಯ, ಆಸೆ ಆಮಿಷಗಳಿಗೆ ಒಳಗಾಗದಿರುವುದು, ಅದು ವಿರಕ್ತಿ. ವಿರಕ್ತಿ ಅಂದರೆ ವೈರಾಗ್ಯ. 19, ವಿರಾಟ. ವಿರಾಟ ಅಂದರೆ ವಿಶ್ವರೂಪ. 20, ವಿಲಾಯತಿ. ವಿಲಾಯತಿ ಯಾರನ್ನ ಅಂತೀವಿ ಅಂದರೆ ವಿದೇಶಿಗರಿಗೆ ವಿಲಾಯತಿ ಅಂತ ಕರಿತೀವಿ. ವಿಲಾಯತಿ ಅಂದರೆ ವಿದೇಶ ಅಥವಾ ಅನ್ಯ ದೇಶ ಅಂತ, ನಮ್ಮ ಭಾರತ ದೇಶ ಸ್ವದೇಶ ಬಿಟ್ಟು. 21, ವಿಹರಿಸು. ವಿಹರಿಸು ಅಂದರೆ ಸಂಚರಿಸೋದು. 22, ವೀರಶೈವ. ವೀರಶೈವ ಅಂದರೆ ಧರ್ಮಾನುಸಾರ ವಿರಕ್ತ. 23, ವೀಳ್ಯ. ವೀಳ್ಯ ಕೊಡ್ತಾರೆ. ಮೈಸೂರು ಕಡೆ ಎಲ್ಲ ಮನೆಗೆ ಹೋದರೆ ಮೊದಲು ವೀಳ್ಯ ಕೊಡ್ತಾರೆ, ಊಟ ಆದಮೇಲೆ ವೀಳ್ಯ ಕೊಡ್ತಾರೆ. ಊಟ ಆದಮೇಲೆ ವೀಳ್ಯ ಕೊಡೋ ಅರ್ಥ ತಾಂಬೂಲ ಅಂತ. ತಾಂಬೂಲ ಕೊಡೋದು. ತಾಂಬೂಲದಲ್ಲಿ ಏನಿರುತ್ತೆ ಅಂದರೆ, ತಾಂಬೂಲ ಅಂದರೆ ಒಂದು ಯಾವುದು ಪಾತ್ರೆ ಅಲ್ಲ. ತಾಂಬೂಲ ಅಂದರೆ ಎಲೆ ಮತ್ತು ಅಡಿಕೆ ಮತ್ತು ಸುಣ್ಣವನ್ನು ಸುತ್ತಿ ಕೊಡೋದು. ಓಕೆ. 24, ವೃಂದ. ವೃಂದ ಅಂದರೆ ಸಮೂಹ. ಗುರುಗಳ ಗುರುವೃಂದ ಅಂತ ಕರಿತೀವಿ. ಗುರುವೃಂದ ಅಂದರೆ ಒಂದು ಸಮೂಹ ಅಥವಾ ಗುಂಪು ಅಂತ. 25, ವೃದ್ಧ. ವೃದ್ಧ ಅಂದರೆ ವಯಸ್ಸಾದ. 26, ವೇದಿ. ವೇದಿ ಅಂದರೆ ಹೋಮ ನಡೆಯುವ ಸ್ಥಳ. ಸರ್ಕಾರದ ಪ್ರಕಾರ ವೃದ್ಧ ಯಾರು ಅಂದರೆ 60 ವರ್ಷ ಮೇಲ್ಪಟ್ಟವರು. ಯಾರು ರಿಟೈರ್ಮೆಂಟ್ ಆಗಿರ್ತಾರೆ 60 ವರ್ಷ ಮೇಲ್ಪಟ್ಟವರು, ಅವರು ವೃದ್ಧರು ಅಂತ. ಓಕೆ. ಅದ್ರ ಒಳಗಡೆ ಇದ್ದರೆ ಇನ್ನೂ ವೃದ್ಧರಲ್ಲ ಅಂತ. 26, ವೇದಿ. ವೇದಿ ಅಂದರೆ ಹೋಮ ನಡೆಯುವ ಸ್ಥಳ. 27, ವೈಖರಿ. ವೈಖರಿ ಅಂದರೆ ಒಂದು ರೀತಿ, ಇದೇ ರೀತಿ, ಇದೇ ವೈಖರಿ ಮುಖಾಂತರ ಅಂದರೆ ಇದೇ ರೀತಿ ಮುಖಾಂತರ ಮಾಡಬೇಕು ಅಂತ. 28, ವೈಜಯಂತಿ. ವೈಜಯಂತಿ ಅಂದರೆ ಬಾವುಟ, ಧ್ವಜ. ಓಕೆ. 29, ವೈಜ್ಞಾನಿಕ. ವೈಜ್ಞಾನಿಕ ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದಂಥದ್ದು. 30, ವೈರಿ. ವೈರಿ ಅಂದರೆ ಶತ್ರು. 31, ವೈಶಾಲ್ಯ. ವೈಶಾಲ್ಯ ಅಂದರೆ ವಿಶಾಲತೆ. 32, ವ್ಯವಹಿತ. ವ್ಯವಹಿತ ಅಂದರೆ ಮುಚ್ಚಿದ. 33, ವ್ಯಾಪಕ. ವ್ಯಾಪಕ ಅಂದರೆ ವಿಸ್ತಾರವಾದ ಅರ್ಥವನ್ನು ಕೊಡುತ್ತೆ. 34, ವ್ಯಾಪ್ತಿ. ವ್ಯಾಪ್ತಿ ಅಂದರೆ ವಿಸ್ತಾರ ಅಥವಾ ಮಿತಿ ಅಂತ. ನಮ್ಮ ವ್ಯಾಪ್ತಿ ಇದು, ನಮ್ಮ ಹದ್ಬಸ್ತು ಅಥವಾ ನಮ್ಮ ವ್ಯಾಪ್ತಿ ಅಂತೀವಲ್ಲ, ಆ ರೀತಿ. 35, ವ್ಯಾಮೋಹ. ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ. ಒಬ್ಬರ ಮೇಲೆ ವ್ಯಾಮೋಹ ಇರಬಾರ್ದು. ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ಇರಬಾರ್ದು. ಯಾವುದು ಅತಿ ಇರುತ್ತೋ ಅಲ್ಲಿ ವಿಷ ಇದ್ದೇ ಇರುತ್ತೆ. ಓಕೆ. 36, ವ್ಯೂಹ. ವ್ಯೂಹ ಅಂದರೆ ಸೈನ್ಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮಕ್ಕೆ ವ್ಯೂಹ ಅಂತೀವಿ. ಚಕ್ರವ್ಯೂಹ ಇದೆ, ಶಂಖವ್ಯೂಹ ಇದೆ, ಗರುಡ ವ್ಯೂಹ ಇದೆ, ಸರ್ಪ ವ್ಯೂಹ ಇದೆ. ಓಕೆ. 37, ಋತ. ಋತ ಅಂದರೆ ನಿಯಮ, ಋತ ಅಂದರೆ ಪೂಜೆ,
ಋತ ಅಂದರೆ ಧಾರ್ಮಿಕ ಅನುಷ್ಠಾನ. 38 ರಜ ಅಂದರೆ ಸಮೂಹ ಅಥವಾ ಗುಂಪು ಅಂತ. 39 ಶಂಕಿಸೋದಂದರೆ ಅನುಮಾನಿಸೋದು. 40 ಶತಮಾನ ಅಂದರೆ 100 ವರ್ಷ. ಒಂದು ಶತಮಾನ ಅಂದರೆ 100 ವರ್ಷ. ಓಕೆ. 41 ಶತವೃದ್ಧ ಅಂದರೆ 100 ವರ್ಷ ತುಂಬಿದಂಥ ಮುದುಕ ಅಥವಾ ಮುದುಕಿ ಆಗಿರ್ಬೋದು. ವೃದ್ಧ ಅಂದರೆ ಮುದುಕ, ವೃದ್ಧೆ ಅಂದರೆ ಮುದುಕಿ. ಓಕೆ. 42 ಶರ ಅಂದರೆ ಒಂದು ಅರ್ಥ ಹುಲ್ಲು, ಶರ ಅಂದರೆ ಇನ್ನೊಂದು ಅರ್ಥ ಬಾಣ. 43 ಶರಶಯನ ಅಂದರೆ ಬಾಣದ ಮಂಚದ ಮೇಲೆ ಮಹಾಭಾರತ ಯುದ್ಧದಲ್ಲಿ ಯಾರು ಮಲಗಿದ್ರು? ಭೀಷ್ಮ, ಗಂಗಾಪುತ್ರ ಭೀಷ್ಮ ಬಾಣದ ಮಂಚದ ಮೇಲೆ ಮಲಗಿರ್ತಾರೆ, ಶರಶಯ್ಯ ಮೇಲೆ ಮಲಗಿರ್ತಾರೆ. ಓಕೆ. ಅವ್ರು ಎಲ್ಲಿವರೆಗೂ ಮರಣ ಬಾ ಅಂತ ಹೇಳಲು ಅಲ್ಲಿವರೆಗೂ ಮರಣ ಅವ್ರಿಗೆ ಬರಲ್ಲ. ಅವ್ರು ಯಾವಾಗ ನನಗೆ ಸಾಕಪ್ಪ ಮರಣ ಬಾ ಅಂದಾಗ ಅವರು ಅವಾಗ ಸಾಯ್ತಾರೆ. ಓಕೆ. ಅವ್ರಿಗೊಂದು ಏನಿರುತ್ತೆ, ಅವ್ರಿಗೂ ವರದಾನ ಇರುತ್ತೆ ಅವ್ರ ತಂದೆಯಿಂದ. 44 ಶರ್ವ ಅಂದರೆ ನೃಪ ತುಂಗ ಅಂತ. ಶರಶಯ್ಯ ಮೇಲೆ ಯಾರು ಮಲಗಿದ್ರು? ಭೀಷ್ಮ ಪಿತಾಮಹ ಮಲಗಿದ್ರು. ಸೊ ಭೀಷ್ಮನ ತಂದೆ ಯಾರಪ್ಪ ಅಂದರೆ ಶಾಂತನು. ಭೀಷ್ಮನ ತಂದೆ ಶಾಂತನು. ಭೀಷ್ಮನ ತಾಯಿ ಯಾರು ಅಂದರೆ ಗಂಗೆ, ನೆನಪಿರ್ಲಿ. ಓಕೆ. 45 ಶಶಿವದನೆ ಅಂದರೆ ದ್ರೌಪದಿ ಅಥವಾ ಚಂದ್ರನಂತೆ ಮುಖವುಳ್ಳವಳು. 46 ಶಾಖೆ ಅಂದರೆ ಕೊಂಬೆ. 47 ಶಾಪ್ ಅಂದರೆ ಇದೊಂದು ಇಂಗ್ಲೀಷ್ ಪದ. ಸೊ ಶಾಪ್ ನಾರ್ಮಲ್ ಆಗಿ ನಾವೆಲ್ಲ ಶಾಪ್ ಅಂತೀವಿ. ಶಾಪ್ ಅಂದರೆ ಚಿಲ್ಲರೆ ಅಂಗಡಿ ಅಂತ, ಅಲ್ಲೇ ಚಿಲ್ಲರೆ ಸಾಮಾನು ಸಿಗತ್ತೆ. ಓಕೆ. 48 ಶಾನೆ ಅಂದರೆ ಹೆಚ್ಚು ಅಥವಾ ಬಹಳ ಅಂತ. 49 ಶಾಲಿವನ ಯಾವುದಕ್ಕಂತೀವಿ? ಭತ್ತದ ಗದ್ದೆಗೆ ಶಾಲಿವನ ಅಂತ ಕರಿತೀವಿ. 50 ಶಿಖಿ ಅಂದರೆ ಅಗ್ನಿ ಅಥವಾ ನವಿಲು ಅಂತ. ಓಕೆ. ಆಮೇಲೆ ಭೀಷ್ಮನ ಸಾವಿಗೆ ಕಾರಣಲಾದವಳು ಶಿಖಂಡಿ. ಹಿಂದಿನ ಜನ್ಮದಲ್ಲಿ ಅವಳು ಅಂಬಾ ಅಂತ ಅವಳ ಹೆಸರು. ಸೊ ಶಿಖಂಡಿ ಬಂದ್ಬಿಟ್ಟು ಭೀಷ್ಮನ ಸಾವಿಗೆ ಕಾರಣನಾಗ್ತಾಳೆ. ಯಾಕಂದರೆ ಭೀಷ್ಮ ಶಿಖಂಡಿಯ ಮುಂದೆ ಯಾವುದೇ ಅಸ್ತ್ರವನ್ನು ಎತ್ತು ಹಾಗಿರಲಿಲ್ಲ. ಓಕೆ. 51 ಶಿಥಿಲಾಕ್ಷರ ಅಂದರೆ ತೊದಲು ಮಾತು. 52 ಶಿಫಾರಸ್ಸು ಅಂದರೆ ಪ್ರಭಾವ. ಒಬ್ಬರು ಪ್ರಭಾವವನ್ನು ಬಳಸಿ ನಾವು ಕೆಲಸ ತಗೊಳ್ಳೋದು ಅಥವಾ ಒಬ್ಬರು ಪ್ರಭಾವವನ್ನು ಬೆಳೆಸಿ ನಮ್ಮ ಆಗುವಂಥ ಕೆಲಸಗಳನ್ನ ಮಾಡ್ಕೊಳ್ಳೋದು. ಸೊ ಅದು ಶಿಫಾರಸ್ಸು ಅಥವಾ ಪ್ರಭಾವ ಅಂತ ಕರಿತೀವಿ. 53 ಶಿವ ಅಂದರೆ ಶಂಕರ, ಶಿವ ಅಂದರೆ ಪರಮೇಶ್ವರ, ಶಿವ ಅಂದರೆ ಮುಕ್ಕಣ್ಣ. ತುಂಬ ಹೆಸರುಗಳಿದೆ. ಓಕೆ. 54 ಶಿಶು ಅಂದರೆ ಮಗು. 55 ಶುಶ್ರೂಷೆ ಅಂದರೆ ಉಪಚಾರ ಅಥವಾ ಸೇವೆ ಅಂತ. 56 ಶೃಂಗಾರ ಅಂದರೆ ಒಂದು ಅಲಂಕಾರ, ಶೃಂಗಾರ ಅಂದರೆ ಒಂದು ಭೂಷಣ. ಓಕೆ. 57 ಶೇಷ ನಾಗ. ಶೇಷ ಅಂದರೆ ಉಳಿದ, ಶೇಷ ಉಳಿದಿದೆ, ಇಷ್ಟು ಶೇಷವಾಗಿದೆ. ಶೇಷ ಅಂದರೆ ಉಳಿದಿದೆ ಅಥವಾ ಶೇಷ ಅಂದರೆ ಮಿಕ್ಕಿದ್ದು. ಶೇಷ ಅನ್ನೋ ಇನ್ನೊಂದು ಅರ್ಥ ಸರ್ಪ ಅಂತ. ಓಕೆ. ಶೇಷನಾಗ ಅಂದರೆ ಸರ್ಪ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 58 ಶ್ರೇಷ್ಠ ಅಂದರೆ ಉನ್ನತ ಅಂತ. 59 ಶೋಕ ಅಂದರೆ ಅಳೋದು, ಶೋಕ ಅಂದರೆ ದುಃಖ. 60 ಶೋಧ ಮಾಡೋದು ಅಂದರೆ ಹುಡುಕಾಡೋದು ಅಥವಾ ಹುಡುಕೋದು. 61 ಶೋಭೆ ಅಂದರೆ ಸೊಗಸು, ಶೋಭೆ ಅಂದರೆ ಸೊಬಗು. 62 ಶೌರಿ ಅಂದರೆ ಕೃಷ್ಣ. 63 ಶೌರ್ಯ ಅಂದರೆ ಶೌರ್ಯ. 64 ಶ್ಯಾಮಲ ಅಂದರೆ ಕಪ್ಪು, ಶ್ಯಾಮಲ ಅಂದರೆ ನೀಲ. ಶ್ಯಾಮ ಅಂತ ಕರೀತಾರೆ ಕೃಷ್ಣನನ್ನು, ಶ್ಯಾಮ ಅಂತ ಕರೀತಾರೆ. ಯಾಕಂತ ಕರೀತಾರೆ? ಕೃಷ್ಣ ಕಪ್ಪು ಬಣ್ಣದವನು. ಸೊ ಅದಕ್ಕೆ ಅವನನ್ನು ಶ್ಯಾಮ ಅಂತ ಕರೀತಾರೆ. ಶ್ಯಾಮಲ ಅಂದರೆ ಕಪ್ಪು ಬಣ್ಣ ಅಂತ. ಓಕೆ. 65 ಶ್ರಮಣಿ ಅಂದರೆ ತಪಸ್ವಿನಿ. 66 ಶ್ರೀವನಿತೆ ಅಂದರೆ ಲಕ್ಷ್ಮಿ. 67 ಶ್ರುತಿ ಅಂದರೆ ವೇದ. 68 ಷಟ್ ಅಂದರೆ 6, ಷಟ್ಕೋನ ಅಂತ ಕರಿತೀವಲ್ಲ. ಷಟ್ಕೋನ ಅಂದರೆ 6 ಕೋನಗಳು ಅಥವಾ ಷಟ್ ಅಂದರೆ 6. 69 ಸಂಕೀರ್ಣ ಅಂದರೆ ಜಟಿಲವಾದ. 70 ಸಂಕುಲ ಅಂದರೆ ಗುಂಪು, ಸಂಕುಲ ಅಂದರೆ ಸಮೂಹ. 71 ಸಂಕೋಚ ಅಂದರೆ ಕುಗ್ಗುವುದು, ಮುದುಡುವುದು. ಓಕೆ. 72 ಸಂಕೋಲೆ ಅಂದರೆ ಬೇಡಿ, ಸಂಕೋಲೆ ಅಂದರೆ ಬಂಧನ, ಸಂಕೋಲೆ ಅಂದರೆ ಸರಪಳಿ. ಇವನ್ನೆಲ್ಲ ಸಂಕೋಲೆ ಅಂತ ಕರಿತೀವಿ. 73 ಸಂಗತಿ ಅಂದರೆ ವಿಷಯ. ಒಬ್ಬರ ಸಂಗತಿ ಮಾತಾಡೋದು ಅಂದರೆ ಒಂದು ವಿಷಯದ ಬಗ್ಗೆ ಒಬ್ಬರ ಹತ್ರ ಮಾತಾಡೋದು. 74 ಸಂಗ್ರಹಿಸೋದಂದರೆ ಒಟ್ಟು ಮಾಡೋದು, ಸಂಗ್ರಹಿಸೋದಂದರೆ ಕೂಡಿಸೋದು.
75 ಸಂತತಿ, ಸಂತತಿ ಅಂದರೆ ವಂಶ. 76 ಸಂದೇಹ, ಸಂದೇಹ ಪಡೋದು ಅಂದರೆ ಅನುಮಾನ ಪಡೋದು ಒಬ್ಬರ ಬಗ್ಗೆ. 77 ಸಂಧಿ, ಸಂಧಿ ಅಂದರೆ ಒಪ್ಪಂದ, ಸಂಧಿ ಮಾಡ್ಕೊಳ್ಳೋದು. ಒಂದು ರಾಜ್ಯ ಇನ್ನೊಂದು ರಾಜ್ಯ ಜೊತೆ ಸಂಧಿ ಮಾಡ್ಕೊಳ್ಳೋದು ಅಂದರೆ ಒಪ್ಪಂದವನ್ನು ಮಾಡ್ಕೊಳ್ಳೋದು. ನಾವು ನಮ್ಮ ರಾಜ್ಯದಲ್ಲಿ ಇರ್ತೀವಿ, ನೀವು ನಿಮ್ಮ ರಾಜ್ಯದಲ್ಲಿ ಇರಿ, ಹದ್ದುಬಸ್ತನ್ನು ಬಿಟ್ಟು ಬರೋ ಹಾಗಿಲ್ಲ ಅಂತ. ಓಕೆ, ಸೊ ಸಂಧಿ ಅಂದರೆ ಕೂಡೋದು, ಸಂಧಿ ಅಂದರೆ ಸೇರು ಅಂತ. 78 ಸಂಪದ, ಸಂಪದ ಅಂದರೆ ಸಂಪತ್ತು, ಸಂಪದ ಅಂದರೆ ಐಶ್ವರ್ಯ. 79 ಸಂಪನ್ನ, ಸಂಪನ್ನ ಅಂದರೆ ಗುಣಶಾಲಿ ಅಂತ, ಗುಣಸಂಪನ್ನ ಅಂದರೆ ಗುಣಶಾಲಿ. 80 ಸಂಪ್ರಾಪ್ತ, ಸಂಪ್ರಾಪ್ತ ಅಂದರೆ ಸಂಭವಿಸೋದು. 81 ಸಂಪ್ರೀತಿ, ಸಂಪ್ರೀತಿ ಅಂದರೆ ಮುದ್ದಿನಿಂದ. 82 ಸಂಬೋಧಿಸು, ಸಂಬೋಧಿಸು ಅಂದರೆ ಕುರಿತು ಹೇಳೋದು, ಗುರುಗಳ ಬಗ್ಗೆ ಕುರಿತು ಹೇಳೋದು ಅಥವಾ ಒಬ್ಬರ ಬಗ್ಗೆ ಕುರಿತು ಹೇಳೋದಕ್ಕೆ ಸಂಬೋಧಿಸೋದು. ಗುರುಗಳನ್ನು ಸಂಬೋಧಿಸಿ ಮಾತಾಡೋದು ಅಂದರೆ ಗುರುಗಳ ಬಗ್ಗೆ ಕುರಿತು ಹೇಳುವುದು. ಓಕೆ. 83 ಸಂಭಾವನೆ, ಸಂಭಾವನೆ ಅಂದರೆ ಗೌರವಧನ. 84 ಸಂಭ್ರಮ, ಸಂಭ್ರಮ ಅಂದರೆ ಉತ್ಸಾಹ, ಸಂಭ್ರಮ ಅಂದರೆ ಸಡಗರ, ಸಂಭ್ರಮ ಅಂದರೆ ಸಂತೋಷ, ಸಂಭ್ರಮ ಅಂದರೆ ಹರ್ಷ. 85 ಸಂಯಮ, ಸಂಯಮ ಅಂದರೆ ಹತೋಟಿ ಅಥವಾ ನಿಯಂತ್ರಣ ಅಂತ. 86 ಸಂವರಿಸಿ, ಸಂವರಿಸಿ ಅಂದರೆ ಸರಿಪಡಿಸಿ ಅಥವಾ ಒಟ್ಟುಗೂಡಿಸಿ. 87 ಸಂವಾದಿಸು, ಸಂವಾದಿಸೋದು ಅಂದರೆ ಮಾತನಾಡೋದು ಅಥವಾ ಚರ್ಚೆ ಮಾಡೋದು. 88 ಸಂಸ್ಥಾನ, ಸಂಸ್ಥಾನ ಅಂದರೆ ದೇಶದ ಒಂದು ಭಾಗ ಅಥವಾ ಪ್ರಾಂತ್ಯ ಅಂತ. ಮೊದಲು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂಥ ಮೊದಲು 582 ಸಂಸ್ಥಾನಗಳಿದ್ವು. ಅವನ್ನೆಲ್ಲ ಕೂಡಿಸಿ ಒಟ್ಟುಗೂಡಿಸಿ ನಮ್ಮ ಭಾರತವನ್ನು ದೇಶವನ್ನು ಮಾಡಿದ್ದಾರೆ. ಓಕೆ, ಸಂಸ್ಥಾನಗಳು ಅಂದರೆ ದೇಶದ ಒಂದು ಭಾಗ ಅಥವಾ ಪ್ರಾಂತ ಅಂತ ಕರಿತೀವಿ. ಓಕೆ. 89 ಸಕಲ, ಸಕಲ ಅಂದರೆ ಎಲ್ಲ ಅಥವಾ ಸಮಗ್ರವಾದದ್ದು. 90 ಸಕಲ, ಸಕಲ ಅಂದರೆ ಎಲ್ಲ. 91 ಸಗ್ಗುವ, ಸಗ್ಗುವ ಅಂದರೆ ಕುಗ್ಗುವನು ಅಂತ ಅರ್ಥವನ್ನು ಕೊಡುತ್ತೆ. 92 ಸಕ್ಕದ, ಸಕ್ಕದ ಅಂದರೆ ಸಂಸ್ಕೃತಿ. 93 ಸಜಾ, ಸಜಾ ಅಂದರೆ ಶಿಕ್ಷೆ ಅಂತ. 94 ಸಜ್ಜನ, ಸಜ್ಜನ ಅಂದರೆ ಒಳ್ಳೆಯ ಜನ. 95 ಸಜ್ಜು, ಸಜ್ಜಾಗಿರೋದು, ಯುದ್ಧಕ್ಕೆ ಸಜ್ಜಾಗಿ ನಿಲ್ಲೋದು. ಯುದ್ಧಕ್ಕೆ ಸಜ್ಜಾಗಿ ನಿಲ್ಲೋದಂದರೆ ಯುದ್ಧಕ್ಕೆ ಸಿದ್ಧತೆಯಾಗಿ ನಿಲ್ಲೋದು ಅಥವಾ ತಯಾರಿಯಾಗಿ ನಿಲ್ಲುವಂಥ ಅರ್ಥವನ್ನು ಕೊಡುತ್ತೆ. 96 ಸತಿ, ಸತಿಪತಿ ಅಂತಾರೆ, ಗಂಡ ಹೆಂಡತಿ. ಓಕೆ, ಸತಿ ಅಂದರೆ ಹೆಂಡತಿ. 97 ಸತ್ತಿಗೆ, ಸತ್ತಿಗೆ ಅಂದರೆ ಛತ್ರಿ. 98 ಸತ್ತೆ, ಸತ್ತೆ ಅಂದರೆ ವ್ಯವಸ್ಥೆ. 99 ಸದಾ, ಸದಾ ಅಂದರೆ ಸದಾ ನೀರು ಹರಿತಾ ಇರುತ್ತೆ. ಸದಾ ನೀರು ಹರಿತಾ ಇರುತ್ತೆ ಅಂದರೆ ಅರ್ಥ ಯಾವಾಗಲೂ ನೀರು ಹರಿತಾ ಅಥವಾ ಸತತವಾಗಿ ನೀರು ಹರಿಯುತ್ತಾ ಇರುತ್ತೆ. ಓಕೆ. 100 ಸದೃಶ, ಸದೃಶ ಅಂದರೆ ಹೋಲುವ, ಒಬ್ಬರಿಗೆ ಒಬ್ಬರು ಹೋಲುವ ಅಥವಾ ಸಾಟಿಯಾದ ಅಂತ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.